ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಕೆಲವೊಂದಿಷ್ಟು ಪ್ಲಾಟ್ಗಳು ಫ್ಲವರಿಂಗ್ ಹಂತದೊಳಗೆ ಅದಾವೆ. ಈ ಫ್ಲವರಿಂಗ್ ಹಂತದೊಳಗೆ ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಈಗ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ಗಳು ಫ್ಲವರಿಂಗ್ ಒಳಗದಾವೆ. ಕೆಲವೊಂದಿಷ್ಟು ಪ್ಲಾಟ್ಗಳ ಒಳಗೆ ಕಾಳು ಉದುರುವಿಕೆ ಸಮಸ್ಯೆ ಜಾಸ್ತಿ ಕಂಡು ಬರತೈತಿ ಮತ್ತು ಕೆಲವೊಂದು ಕಡೆ ಸ್ವಲ್ಪ ಮಳೆ ಆಗತೈತಿ. ಈ ಮಳೆ ಕಾರಣದಿಂದ ಕೂಡ ನಿಮ್ಮ ತೋಟದೊಳಗೆ ಕೊಳೆ ರೋಗ ಕಂಡು ಬರ್ಬೋದು. ಈ ಹಂತದೊಳಗೆ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ಕೊಳೆ ರೋಗ ಮತ್ತು ಕಾಳು ಉದುರುವಿಕೆ ನಿಮ್ಮ ತೋಟದಾಗ ಕಂಡು ಬರೋ ಕಾರಣಗಳೇನೇನಪ್ಪ ಅಂತಂದ್ರೆ, ಜಾಸ್ತಿಯಾದ ಅತಿಯಾದ PGRನ ಬಳಕೆ ಮತ್ತು ನೈಟ್ರೋಜನ್ ಪ್ರಮಾಣ ಜಾಸ್ತಿಯಾಗಿ ನಿಮ್ಮ ಪ್ಲಾಟ್ನಾಗ ಇತ್ತಂದ್ರೆ ಇದರಿಂದ ಕೂಡ ನಿಮ್ಗೆ ಕೊಳೆ ರೋಗ ಕಂಡು ಬರೋಕೆ ಕಾರಣ ಆಗ್ತೈತಿ. ಮತ್ತು ಅನ್ಯ ದ್ರವ್ಯ ವ್ಯವಸ್ಥಾಪನೆ ಸರಿಯಾಗಿ ಇರದೇ ಇರುವ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಕೊಳೆ ರೋಗ ಕಂಡು ಬರೋಕೆ ಕಾರಣ ಆಗ್ತೈತಿ. ಮತ್ತು ಬೆಳಗ್ಗೆ ಬೀಳುವ ಮಂಜಿನ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಕೊಳೆ ರೋಗ ಕಂಡು ಬರ್ತೈತಿ. ಮತ್ತು ಮಳೆ ಆಗೋ ಕಾರಣದಿಂದ ಮಳೆ ಆದ ತಕ್ಷಣ ಏನಾಗ್ತೈತಿ, ಗೊಂಚಲೊಳಗೆ ನೀರು ಹಿಡ್ಕೊಳ್ಳೋ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಕೊಳೆ ರೋಗ ಕಂಡು ಬರ್ತೈತಿ. ಈಗ ಆಲ್ಮೋಸ್ಟ್ ಕೊಳೆ ರೋಗ ಮೇಲೆ ಅಂಥೇಳಿ ಯಾವುದೇ ರೀತಿಯ ಇನ್ನೂವರೆಗೂ ಔಷಧಗಳು ಬಂದಿಲ್ಲ. ಯಾಕಪ್ಪ ಅಂತಂದ್ರೆ ನೀರು ಹಿಡಿದ ತಕ್ಷಣ ಕೊಳಿತೈತಿ ಗೊಣಿ. ಅದ್ರ ಮೇಲೆ ಯಾವುದೇ ರೀತಿಯ ಇನ್ನೂ ತನಕ ಔಷಧಗಳು ಕಂಡು ಬಂದಿಲ್ಲ. ಆದ್ರೆ ಇವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದ್ರದ ಡೇಟ್ ಅಂದ್ರೆ ಗೊಂಚಲಿನ ಡೇಟ್ ಏನಿರ್ತೈತಿ ಆ ಡೇಟ್ ದಿಪ್ ಮಾಡ್ಕೊಳ್ಳೋದ್ರ ಕಡೆ ನಾವು ಗಮನ ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಡೇಟ್ ಭಾಳ ತಿಳುವಾಗಿತ್ತಂದ್ರೆ ಏನಾಗ್ತೈತಿ, ಗೊನೆ ಅವಾಗ ಒಂದೇ ನೈಟ್ ನೀರು ಹಿಡ್ಕೊತಂದ್ರೆ ಅದು ಜಲ್ದಿ ಕೊಳಿಲಾಕ ಸ್ಟಾರ್ಟ್ ಮಾಡ್ತೈತಿ. ಇವಾಗ ನೀವು ಕೆಲವೊಂದಿಷ್ಟು ಇದ್ರೊಳಗೆ ಏನು ಮಾಡ್ತೀರಿ, ಫಸ್ಟಿಗೆ 20ರಿಂದ 25ನೇ ದಿವಸ ಸ್ಟೇಜ್ ಒಳಗೆ ಜಾಸ್ತಿಯಾಗಿ PGR ಬಳಕೆ ಮಾಡ್ತೀರಿ. ಅಂದ್ರೆ PGR ಅಂದ್ರೆ ಟಾನಿಕ್ಗಳು ಸ್ಪ್ರೇ ಮಾಡೋದ್ರಿಂದ ಮಾಡಿ ಜಾಸ್ತಿಯಾಗಿ ಗೊನೆ ಹಿಗ್ಸೋದು ಮತ್ತು ಈ ರೀತಿ ವ್ಯವಸ್ಥಾಪನೆ ಮಾಡ್ಕೋತೀರಿ. ಅಂದ್ರೆ ಅದೇನಾಗ್ತೈತಿ, ನ್ಯಾಚುರಲ್ ಗ್ರೋತ್ ಆಗೋಕ್ಕಿಂತ ನೀವು ವೈಯಕ್ತಿಕವಾಗಿ ನೀವೇ ಏನು ಮಾಡ್ತೀರಿ, ಅದನ್ನು ಗ್ರೋತ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಇದರಿಂದ ಏನಾಗ್ತೈತಿ, ಅದರ ಡೇಟ್ ಭಾಳ ತಿಳುವಾಗಿರ್ತೈತಿ, ಅದ್ರೊಳಗೆ ಅಷ್ಟು ತಾಕತ್ತು ಇರುವುದಿಲ್ಲ. ಇವಾಗ ನೀವು ಕೆಲವೊಂದಿಷ್ಟು ಗುಣಿಗಳನ್ನ ನೋಡ್ಬೋದು. ಇಲ್ಲಿ ನೋಡ್ಕೊರಿ, ನಾವು ಇದ್ರೊಳಗೆ ಹಿಗ್ಗೈತಿ ಬಟ್ ಇದ್ರೊಳಗೆ ಈ ಡೇಟ್ನೊಳಗೆ ತಾಕತ್ತೇ ಇಲ್ಲ. ನೋಡಿ ಕಾಳು ಎಷ್ಟು ಉದುರ್ಲತ್ತಾವ ನೋಡ್ಬೋದು ನೀವು. ಇಷ್ಟು ಇಡೋದು ಇದು ಕೊಳತು ಹೋದ್ರೂ ಏನೂ ಇದನ್ನಾಗಲ್ಲ, ಕೊಳತು ಹೋಗ್ಬಿಡ್ತೈತಿ. ಇದ್ರಾಗ ತಾಕತ್ತೇ ಇರೋದಿಲ್ಲ, ಪೂರಾ ನೋಡ್ಕೋಬೋದು ನೀವು, ಏನೂ ಇಲ್ಲ ಇದ್ರಾಗ. ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಜಾಸ್ತಿಯಾಗಿ ಸಿಂಪರಣೆ ಮಾಡೋದು. ಅಂದ್ರೆ ಇದ್ರೊಳಗೆ ರೆಕ್ಕೆ ಇರೋದಿಲ್ಲ, ಆದರೂ ರೆಕ್ಕೆ ಬರ್ಸೋದು. ಈಗ ಈ ಗೊನೆ ಒಳಗೆ ಅಷ್ಟು ರೆಕ್ಕೆನೇ ಇರೋದಿಲ್ಲ. ಇಷ್ಟೈತಿ ಅದ್ರ ರೆಕ್ಕೆ ಎಷ್ಟು ಗ್ರೋತ್ ಆಗಿರ್ತೈತೆ. ಬಟ್ ಏನು ಮಾಡ್ತಾರೆ ರೈತರು, ಜಾಸ್ತಿಯಾಗಿ PGR ಬಳಕೆ ಮಾಡಿ ಏನೋ ರೆಕ್ಕೆನೇ ಬಂದಿಲ್ಲ ಅಂಥೇಳಿ ಸಿಕ್ಕಾಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಕೂಡ ನಿಮಗೆ ಕೊಳೆ ರೋಗ ಕಂಡು ಬರುತ್ತೆ. ಯಾಕಪ್ಪ ಅಂತಂದ್ರೆ ಇದ್ರದ್ದು ಪೂರ ಏನೈತಿರಲ್ಲ ಡೇಟ್ ಪೂರ ತಿಳುವಾಗಿಬಿಡ್ತೈತಿ, ಹಿಗ್ತೈತೆ ಅದು ಪೂರ ಹಿಗ್ಗಿ. ಇದರಿಂದ ಏನಾಗ್ತೈತಿ, ನಿಮ್ಗೆ ತಕ್ಷಣ ನೀರು ಹಿಡ್ಕೊತಂದ್ರೆ ಪೂರ ಗೊನೆ ಕೊಳ್ಳಾಕ ಸ್ಟಾರ್ಟ್ ಮಾಡ್ತೈತಿ. ಆದ ಕಾರಣದಿಂದ ಮೊದಲೇ ನಾವು ಇವು ಬಂಚಸ್ ಮತ್ತು ಇದ್ರದ್ದು ಡೇಟಿಂದ ದಪ್ಪ ಮಾಡೋದು, ಇದ್ರ ಕಡೆ ಲಕ್ಷ್ಯ ಕೊಡಬೇಕು. ಇದರಿಂದ ಏನಾಗ್ತೈತಿ, ನಿಮಗೆ ಜಲ್ದಿ ಗೊನೆ ಒಳಗೆ ನೀರು ಹಿಡ್ಕೊಂಡ್ರು ಕೂಡ ಕೊಳೆಯಂಗಿಲ್ಲ ಗೊನೆ. ಮತ್ತು ನಿಮಗೆ ಕಾಳು ಉದುರುವಿಕೆ ಕೂಡ ನಿಂದ್ರಲಕ್ಕ ಅನುಕೂಲ ಆಗ್ತೈತಿ. ಇಷ್ಟು ಕಾಳು ನಿಂತು ಅಂದ್ರೆ ಬೆಟ್ರಿ. ಮತ್ತು ಇವೆಲ್ಲ ಉಳಿ ಹೋದು ಅಂದ್ರೆ ಇಲ್ಲೇನೈತಿ, ಇಷ್ಟು ದಿನ ವ್ಯವಸ್ಥಾಪನೆ ಮಾಡಿದ್ದು ಕೂಡ ನಿಮ್ದು ಎಲ್ಲ ವ್ಯರ್ಥ ಆಗತೈತಿ. ಈ ಹಂತದಾಗ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಚಿಗುರಿನ ಊಟ ಇತ್ತಂದ್ರೆ ಡ್ರಿಪ್ ಮೂಲಕ ಏನು ಮಾಡಿರಿ, ಫಾಸ್ಫರಿಕ್ ಆಸಿಡ್ 2 kg ಬಿಟ್ಕೋರಿ. ಮತ್ತು SOP 6 kg ಎಕರೆಗೆ ನೀವು ಬಿಟ್ಕೋಬೋದು. ಮತ್ತು ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಬೇರೆ ಆ್ಯಕ್ಟಿವಿಟಿ ಇರದೇ ಇದ್ದು ಅಂದ್ರೆ ಇಲ್ಲಿ ನೋಡ್ಕೋಬೋದು ನೀವು. ಕೆಲವೊಂದು ಕಡೆ ಇಲ್ಲಿ ನೋಡ್ರಿ, ಇಲ್ಲಿ ವೈಟ್ ರೂಟ್ ಇಲ್ಲಿ ಕಂಡು ಬರತೈತಿ, ವೈಟ್ ರೂಟ್ ಕಂಡು ಬರತೈತಿ. ಈ ವೈಟ್ ರೂಟ್ ನಿಮ್ಮ ಪ್ಲಾಟ್ನಾಗ ಈ ರೀತಿ ಕಂಡು ಬರತೈತೆ ಅಂದ್ರೆ ಏನು ಮಾಡಿರಿ, ಡ್ರಿಪ್ನಾಗ ಫಾಸ್ಫರಿಕ್ ಆಸಿಡ್ 2 kg ಪ್ಲಸ್ SOP 8 kg ಬಿಟ್ಕೋರಿ. ಇದಾದ ನಂತರ ಏನು ಮಾಡಿರಿ, ಒಂದು 2 ದಿನಗಳ ಬಿಟ್ಟು ಅಲ್ಟ್ರಾಸ್ಪೀಡ್ 2 ಲೀಟರ್ ಎಕರೆಗೆ ಬಿಟ್ಕೋಬೋದು. ಇಲ್ಲಿ ನೋಡ್ಕೋಬೋದು ನೀವು. ನಿಮ್ಮ ಪ್ಲಾಟ್ನಾಗ ಅತಿಯಾಗಿ ನೀವು ಎಲ್ಲರೇ ತಿರುಗಾಡೋ ಹೊತ್ನಾಗ ಮಾಡೋತ್ನಾಗ ಈ ರೀತಿ ನಿಮ್ಗೆ ಕಡ್ಡಿ ಒಳಗೆ ಈ ರೀತಿ ಏರಿಯಲ್ ರೂಟ್ಗಳು ಕಂಡು ಬರತ್ತು ಅಂದ್ರೆ ನಿಮ್ಮ ಪ್ಲಾಟ್ನಾಗ ಬೇರ್ಗಳು ಆಕ್ಟಿವಿಟಿ ಇಲ್ಲ ಅಂದಂಗೆ. ಈ ಬೇರ್ಗಳು ಆಕ್ಟಿವಿಟಿ ಇರಲಿಲ್ಲ ಅಂದ್ರೆ ಏನಾಗ್ತೈತಿ, ನೀವು ಹೊಡೆದಂಥ ಔಷಧಗಳು ಯಾವುದೇ ರೀತಿಯ ಕೆಲಸಗಳನ್ನ ಮಾಡಂಗಿಲ್ಲ. ಅಂದ್ರೆ ಗಿಡದ ರೆಸ್ಪಾನ್ಸಿಬಿಲಿಟಿನೇ ಇರೋದಿಲ್ಲ, ಅದ ತಕ್ಷಣವಾಗಿ ವರ್ಕ್ ಕೂಡ ಮಾಡೋದಿಲ್ಲ. ಇದರಿಂದ ಏನಾಗ್ತೈತಿ, ನೀವು ಯಾವುದೇ ರೀತಿಯ ಮೇಲೆ ಸಿಂಪರಣೆ ಮಾಡಿದ್ರು ಕೂಡ ಗಿಡ ಅಷ್ಟು ಬೇಗನೆ ರೆಸ್ಪಾನ್ಸ್ ಮಾಡೋದಿಲ್ಲ. ಮತ್ತು ಅದರಿಂದ ನೀವು ಹೊಡೆದಂಥ ಔಷಧದ ಯಾವುದೇ ರೀತಿಯ ಲಾಭ ಕೂಡ ಆಗಂಗಿಲ್ಲ. ಮತ್ತು ನಿಮ್ಮ ಪ್ಲಾಟ್ನಾಗ ಜಾಸ್ತಿ ಈ ರೀತಿ ಗರ್ದಿ ಇತ್ತಂದ್ರೆ ಗರ್ದಿ ಕಮ್ಮಿ ಮಾಡ್ಕೋರಿ. ಆಲ್ಮೋಸ್ಟ್ ಎಲೆ ತೆಳಗಿಂದ ಮತ್ತು ಮ್ಯಾಗಿಂದ ಎಲೆಗಳನ್ನ ತಕ್ಕೋರಿ. ಅಂದ್ರೆ ಗೊನಿಗೆ ಡೈರೆಕ್ಟ್ ಔಷಧ ಸಿಡಿಯೋ ರೀತಿ ಮಾಡ್ಕೋರಿ. ಇದಾದ ನಂತರ ನೀವೇನು ಮಾಡ್ರಿ, ಸಿಂಪರಣೆ ಮುಖಾಂತರ ನೀರು 200 ಲೀಟರ್ ಪೊಟ್ಯಾಷಿಯಂ ಸೋನೈಟ್ 600 ಗ್ರಾಮ್ ಪ್ಲಸ್ ಅಮೋನಿಯಂ ಆಲ್ಬಿಡೇಟ್ 50 ಗ್ರಾಮ್ ಪ್ಲಸ್ ಅಂಟ್ರಾಕಾಲ್ 400 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮಗೆ ಏನಾಗ್ತೈತಿ, ನೈಟ್ರೋಜನ್ ಪ್ರಮಾಣ ಕಡಿಮೆ ಆಗಿ ಕೊಳೆ ರೋಗ ಮತ್ತು ಕಾಳು ಉದುರುವಿಕೆ ತಡೆಗಟ್ಟಲು ಅನುಕೂಲ ಆಗ್ತೈತಿ. ಇದಾದ ನಂತರ ಏನು ಮಾಡ್ರಿ,
ನೀರು 200 ಲೀಟರ್, ಕ್ಯಾಟಲೈಸರ್ 300 ಮಿಲಿ, ವಿಫುಲ್ 300 ml ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್ ಪ್ಲಸ್ ರಿವರ್ಸ್ 160 ml ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ಕೂಡ ನಿಮಗೆ ದೇಡ್ ದಪ್ಪ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಕಾಳಿನ ಸೈಜ್ ಏಕ್ದಮ್ ಒಂದು ಲೆವೆಲ್ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಇದರಿಂದ ನಿಮಗೆ ಕೊಳೆಯುವಿಕೆ ಕಡಿಮೆ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದಾದ ನಂತರ ಮತ್ತೊಂದು ನೀವು ಎಕ್ಸ್ಟ್ರಾ ಆಗಿ ಸಿಂಪರಣೆ ಮಾಡ್ಕೋಬಹುದು. ಸ್ಕೋರ್ 200 ಲೀಟರ್ ನೀರಿಗೆ 100 ml ಪ್ಲಸ್ ಕುಮಾನೆಲ್ 400 ml ಪ್ಲಸ್ CPP 200 ಮಿಲಿ, ಎಜಿಟೆಕ್ CPP 200 ಮಿಲಿ ನೀವು ಈ ರೀತಿ ಹಾಕೊಂಡು ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮಗೆ ಕಾಳ ಉದುರುವಿಕೆ ಕಡಿಮೆ ಆಗಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಡ್ರಿಪ್ ಮುಖಾಂತರ ಏನು ಮಾಡಿರಿ 0.5234 6 kg ಎಕರೆಗೆ ನೀಡ್ಬೋದು. ಇದಾದ ನಂತರ ನೀವು ರೂಟ್ ಡೆವಲಪ್ಮೆಂಟ್ ಇಲ್ಲ ಅಂತಂದ್ರೆ ಏನಕ್ಕೇನು ಹೇಳಿರಲ್ಲ ಫಾಸ್ಫರಿಕ್ ಆಸಿಡ್ ಬಿಟ್ಕೋರಿ. ಫಾಸ್ಫರಿಕ್ ಆಸಿಡ್ ಒಳಗೆ ನೀವು ವನಿತಾ ಕಂಪ್ನಿದ ಫಾಸ್ಫರಿಕ್ ಆಸಿಡ್ ಯೂಸ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಈಗ ಕೆಲವೊಂದಿಷ್ಟು ಫಾಸ್ಫರಿಕ್ ಆಸಿಡ್ಗಳು ಅಷ್ಟು ರಿಸಲ್ಟ್ ಕೊಡತ್ತಿಲ್ಲ. ಆದ ಕಾರಣದಿಂದ ವನಿತಾ ರೇಟ್ ಜಾಸ್ತಿ ಇದ್ರೂ ಕೂಡ ನೀವು ಅದನ್ನೇ ಯೂಸ್ ಮಾಡಿರಿ. ಅಂದ್ರೆ ಬೆಟರ್, ಸ್ವಲ್ಪ ನಿಮ್ಗೆ ರಿಸಲ್ಟ್ ಬರೋಕೆ ಕೂಡ ಅನುಕೂಲ ಆಗ್ತೈತಿ. ಮತ್ತು ಅದು ಫಾಸ್ಫರಿಕ್ ಆಸಿಡ್ ಬಿಟ್ಟು ಆದ ತಕ್ಷಣ ಏನು ಮಾಡಿರಿ ಅಲ್ಟ್ರಾ ಸ್ಪೀಡ್ ಎಕರೆಗೆ 2 ಲೀಟರ್ ಬಿಟ್ಕೋರಿ. ಇದರಿಂದ ನಿಮಗೆ ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನೀವು ಪ್ಲಾಟಿಗೆ ಸರಿಯಾದ ನೀರು ಕೊಡ್ತಿದ್ರಿ ಅಂದ್ರೆ ಈಗ ಮಿನಿಮಮ್ ಒಂದು ತೋಟಕ್ಕೆ ನೀವು 1.5 ತಾಸು ನೀರು ಕೊಡ್ತಿದ್ರಿ ಅಂದ್ರೆ ಈಗ ರೆಗ್ಯುಲರ್ ಆಗಿ ಮೊದಲಿನ ಹಿಡಿದು ನೀವು ಏನು 20 ದಿವಸ ಕೊಟ್ಕೋತೇನು ಬಂದಿರಲಿ ಅದೇ ರೀತಿ ನೀರು ಕೊಡ್ರಿ. ಫ್ಲವರಿಂಗ್ ಸ್ಟೇಜ್ನಾಗ ನೀರು ಕಡಿಮೆ ಕೊಡೋದ್ರಿಂದ ಏನಾಗ್ತೈತಿ, ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ ನೀರು ಕಡಿಮೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಕಾಳು ಉದುರ್ತೈತಿ, ಕೊಡ್ರೋಗ ಬರ್ತೈತಿ ಅಂತ ಹೇಳಿ. ಆ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ಪ್ಲಾಟ್ ಸ್ಟ್ರೆಸ್ನಾಗ ಬಿದ್ದ ತೀರಾ ಜಾಸ್ತಿಯಾಗಿ ಕಾಳು ಉದುರ್ಲಾಕ್ ಸ್ಟಾರ್ಟ್ ಆಗ್ತೈತಿ. ಆದ ಕಾರಣದಿಂದ ನೀವು ಎಷ್ಟು ವ್ಯವಸ್ಥಾಪನೆ ಮಾಡ್ಕೊಂಡು ಬಂದಿರ್ತಿರಲ್ಲ ಮೊದಲಿನ ಹಿಡಿದ ಅದೇ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ರಿ. ಪ್ಲಾಟ್ನಾಗ ಒಟ್ಟ ನೀರು ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. 1.5 ತಾಸು ನೀರು ಕೊಡ್ತಿದ್ರೆ ಅಂದ್ರೆ ನೀವು 1.5 ಗಂಟೆ ಕರೆಕ್ಟ್ ನೀರು ಕೊಡ್ರಿ. ಮತ್ತು ಮಳೆ ಅದು ಆಯ್ತಂದ್ರೆ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಮಳೆ ಆಗಲಿಲ್ಲ ಅಂದ್ರೆ ನೀವು ಕಂಟಿನ್ಯೂ ಯಾವ ರೀತಿ ನೀರು ಕೊಡ್ತಿರ್ತೀರಿ ಅದೇ ರೀತಿ ನೀರು ಕೊಡ್ರಿ. ಮತ್ತು ನೀವು ಫ್ಲವರಿಂಗ್ ಐತೆ ಅಂತ ಹೇಳಿ ಮಾಡಿ ನೀರು ಕಡಿಮೆ ಮಾಡೋದು ಮಾಡ್ರಿ ಅಂದ್ರೆ ಇದರಿಂದ ಏನಾಗ್ತೈತಿ, ನಿಮಗೆ ಕೊಳೆಯುವಿಕೆ ಮತ್ತು ಕಾಳು ಉದುರುವಿಕೆ ಜಾಸ್ತಿಯಾಗಿ ತೀರಾ ಕಂಡು ಬರ್ಬೋದು. ಯಾಕಪ್ಪ ಅಂತಂದ್ರೆ ಒಮ್ಮೆ ಪ್ಲಾಟ್ ಸ್ಟ್ರೆಸ್ನಾಗ ಹೋಗಿಬಿಡ್ತೈತೆ. ಅದಕ್ಕೆ ಬೇಕಾದಷ್ಟು ನೀರೇ ಸಾಲ್ತಿರಲ್ಲ, ತಾಕತ್ತು ಇರಲ್ಲ ಪ್ಲಾಟ್ನಾಗ. ಏನಾಗ್ತೈತಿ, ಒಮ್ಮೆ ಸ್ಟ್ರೆಸ್ ಒಳಗೆ ಹೋಗಿ ವೀಕ್ ಆಗ್ತೈತಿ ಗಿಡ. ವೀಕ್ ಆಗೋದ್ರಿಂದ ನಿಮಗೆ ತೀರಾ ಕಾಳು ಉದುರುವಿಕೆ ಜಾಸ್ತಿಯಾಗಿ ಕಂಡು ಬರ್ಬೋದು. ಮತ್ತು ನಿಮ್ಮ ಪ್ಲಾಟ್ನಾಗ ಇಷ್ಟು ಸಿಂಪರಣೆ ಮಾಡ್ಕೊಂಡಾದ್ಮೇಲೂ ಜಾಸ್ತಿಯಾಗಿ ಕಾಳು ಉದುರುವಿಕೆ ಕಂಡು ಬರಾಯ್ತಂದ್ರೆ ಏನು ಮಾಡಿರಿ 200 ಲೀಟರ್ ನೀರಿಗೆ GA 20 ppm ಪ್ಲಸ್ ಪ್ರೊಸಿಲ್ 200 ml ಪ್ಲಸ್ ರಿವರ್ಸ್ 160 ml ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ನಿಮಗೆ ಕಾಳು ಉದುರುವಿಕೆ ತಡೆಗಟ್ಟಲು ಅನುಕೂಲ ಆಗ್ತೈತಿ. ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟ ಆಗೋದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಆಲ್ಮೋಸ್ಟ್ ನಮ್ಮ ಗ್ರೇಪ್ ಮಾಸ್ಟರ್ ಶೆಡ್ಯೂಲ್ನಾಗ ಬರುವಂಥ ಔಷಧಗಳನ್ನ ಎಲ್ಲ ಸೈಡ್ ಅವೈಲೇಬಲ್ ಮಾಡೈತಿ. ಬಿಜ್ಜರಿಗೆ ಒಳಗೆ ಮಾಡೈತಿ, ತಿಕೋಟ ಒಳಗಂತೂ ಆಲ್ಮೋಸ್ಟ್ ಎಲ್ಲ ಅದಾವು. ಅದಾದ್ಮೇಲೆ ವಿಜಯಪುರ ದೇವ್ರ ಎಂಟರ್ಪ್ರೈಸಸ್ ಒಳಗೆ ಅದಾವು. ಮತ್ತು ಚಡ್ಚನ ಈ ಸೈಡ್ ಒಂದು ಸ್ವಲ್ಪ ವಿಂಡಿ ಅಲ್ಲಿ ಮಾತಾಡಿ ಅಲ್ಲಿ ಒಂದು ಸ್ವಲ್ಪ ಔಷಧ ಅವೈಲೇಬಿಲಿಟಿ ಮಾಡೋಕೆ ಹೇಳೀನಿ ರೀ. ಎಲ್ಲ ಮಾಡೈತಿ ವ್ಯವಸ್ಥಾಪನೆ. ಮತ್ತು ಸಾವಳಿಗೆ ಒಳಗೆ ಮಾಡೈತಿ. ಚಿಕ್ಕಲ್ಗಿ ಕ್ರಾಸ್ ಒಳಗಂತೂ ಇಲ್ಲ, ಸಾವಳಗಿ ಮತ್ತು ಗೋಟೆ ಈ ಏರಿಯಾದಾಗ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಔಷಧ ಅವೈಲೇಬಿಲಿಟಿ ಆಗ್ಲತ್ತಾವು. ನೀವು ನಿಮ್ಮ ಆ್ಯಪ್ ಒಳಗೆ ಹೋಗಿ ನಿಮ್ಮ ಹತ್ತಿರದ ಅಂಗಡಿ ಅಂತ ಹೇಳಿ ಒಂದು ವಿಂಡೋ ಐಕಾನ್ ಐತಿ. ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ನಿಮ್ಗೆ ಸಮೀಪ ಇರುವಂಥ ಔಷಧ ಅಂಗಡಿ ಒಳಗೆ ಎಲ್ಲೆಲ್ಲಿ ನಮ್ಮ ಗ್ರೇಪ್ ಮಾಸ್ಟರ್ ಶೆಡ್ಯೂಲ್ನಾಗ ಬರುವಂಥ ಔಷಧಗಳು ಅಲ್ಲಿ ಏನು ಶೋ ಆತಲ್ಲ ಔಷಧ ಅಂಗಡಿ ಹೆಸರು, ಆ ಔಷಧ ಅಂಗಡಿ ಒಳಗೆ ಎಲ್ಲ ಕಡೆ ನಿಮಗೆ ಆಲ್ಮೋಸ್ಟ್ ಸಿಗ್ತಾವೆ. ಬಬಲೇಶ್ವರ ಒಳಗೆ, ನಿಡೋಣಿ ಮತ್ತು ನಾಗರಾಳ್ ಈ 3 ಏರಿಯಾದೊಳಗೆ ಆಲ್ಮೋಸ್ಟ್ ಈಗ ಅವೈಲೇಬಲ್ ಐತ್ರಿ. ಈ ರೀತಿ ನಿಮ್ಗೆ ಮಾಹಿತಿ ಕೊಡೋಕೆ ಒಳ್ಳೇದಂದ್ರೆ ನಾವು ಶೆಡ್ಯೂಲ್ ಒಳಗೆ ಬರೋಂಥ ಔಷಧಗಳು ಕೆಲವೊಂದಿಷ್ಟು ರೈತರಿಗೆ ಸಿಗ್ತಿರಲ್ಲ, ಭಾಳ ತೊಂದರೆ ಆಗ್ತಿರ್ತೈತಿ. ಕೆಲವೊಬ್ರು ದೂರದಿಂದ ಹೋಗಿ ಮಾಡ್ತಿರ್ತಾರೆ. ಆದರೆ ನಿಮ್ಗೆ ಔಷಧ ಸಿಗಲಿಲ್ಲ ಮಾಡಲಿಲ್ಲ ಅಂದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ನಾವು ಅದ್ರ ಬದಲಾಗಿ ಪರ್ಯಾಯ ಬೇರೆ ಕೂಡ ಔಷಧ ಹೇಳ್ತೀವಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಆಲ್ಮೋಸ್ಟ್ ಬೆಟರ್ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಈಗ ಸ್ವಲ್ಪ ಮಳೆ ವಾತಾವರಣ ಐತಿ, ನೋಡಿಕೊಂಡು ನಿಮ್ಮ ಪ್ಲಾಟ್ನಾಗ ಎಷ್ಟು ಕಾಳು ಉದುರ್ಲತ್ತವು, ನಾವು ಸಿಂಪರಣೆ ಯಾವ್ರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವ್ಯವಸ್ಥಾಪನೆ ಇರಲಿ. ಮತ್ತು ಮೊದಲು ನೀವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ತಿದ್ರಿ, ಈಗ ಯಾವ ರೀತಿ ವ್ಯವಸ್ಥಾಪನೆ ಮಾಡತ್ತೀರಿ, ಮತ್ತು ಡ್ರಿಪ್ನಾಗ ಏನೇನು ಕೊಡಬೇಕು ಎಲ್ಲ ನಿಯಮಿತವಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗ್ರಿ. ಇಷ್ಟು ದಿವಸ 30 ದಿವಸ ತನಕ ಮಾಡ್ಕೊತ ಬಂದ ಈಗ ಆದಮೇಲೆ ಫ್ಲವರಿಂಗ್ ಸ್ಟೇಜ್ನಾಗ ಫೇಲ್ ಆಗೋದು ಬೇಡ. ಇಷ್ಟು ಸರಿಯಾದ ವ್ಯವಸ್ಥಾಪನೆ ಮಾಡ್ಕೊಂಡಿರ್ತೀರಿ. ಈಗ ಫ್ಲವರಿಂಗ್ನಾಗ ಹೋಯ್ತಾನೆ ಏನೂ ಇಲ್ಲ, ಇಷ್ಟಂತನ ಬೇಸ 1 ಲಕ್ಷ 1.5 ಲಕ್ಷ ತನಕ ಖರ್ಚು ಮಾಡಿರ್ತಾರೆ ಕೆಲವೊಬ್ಬರು. ಆ ರೀತಿ ಚೆನ್ನಾಗಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಕಾಳು ಅಷ್ಟು ಮಜಬೂತಾಗಿ ಇಟ್ಕೋರಿ. ಈಗ ಭಾಳ ತಾಳಿಕೋಟೆ ರೂರಲ್ ಏರಿಯಾ ಮತ್ತು ಆ ಕಡೆ ಮುದ್ದೇಬಿಹಾಳ್ ಈ ಸೈಡ್ದವ್ರಿಗೆ ಕಾಳು ಉದುರುವಿಕೆ ಜಾಸ್ತಿಯಾಗಿ ಕಂಡು ಬರತೈತಿ. ಆಲ್ಮೋಸ್ಟ್ ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಇಷ್ಟ ಆದರೂ ತೊಂದರೆಗಳು ಕಂಡು ಬರತ್ತು ಅಂದ್ರೆ ಏನು ಮಾಡಿರಿ, ಗ್ರೇಪ್ ಮಾಸ್ಟರ್ ಆ್ಯಪ್ನಾಗ ಕ್ವಶನ್ ಕೂಡ ಕೇಳಿರಿ. ಮತ್ತು ಗ್ರೂಪ್ ಕೂಡ ಕ್ರಿಯೇಟ್ ಮಾಡೈತಿ, ಅದ್ರೊಳಗೆ ಕೂಡ ನೀವು ಕೇಳ್ಬೋದು. ಅದ್ರೊಳಗೆ ಕೂಡ ನಾವು ಪರಿಹಾರ ಕೊಡ್ತೀವಿ. ವಿಡಿಯೋ ಇಷ್ಟ ಆಗೋದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.